ಚೀನಾ 1962ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಭಾರತದ ಪರವಾಗಿ ನಿರಲಿಲ್ಲ. ಅಮೆರಿಕ ಪಾಕಿಸ್ತಾನದ ಮುಖಾಂತರ ತಾಲಿಬಾನ್ ಉಗ್ರರನ್ನ ಹುಟ್ಟು ಹಾಕ್ತದೆ, ಅವರಿಗೆ ಯುದ್ಧೋಪಕರಣಗಳನ್ನ ಬಂದೂಕುಗಳನ್ನ ಕೊಡುತ್ತದೆ. 1998ರಲ್ಲಿ ಭಾರತ ಪರಮಾಣು ಬಾಂಬ್ ಅನ್ನ ಪರೀಕ್ಷೆ ಮಾಡ್ತೋ ಆಗ ಅಮೆರಿಕ ಭಾರತದ ಮೇಲೆ ಎಂದೂ ಇಲ್ಲದಷ್ಟು ಆರ್ಥಿಕ ದಿಗ್ಬಂಧನೆಯನ್ನು ಹೇರ್ತದೆ. 1999ರಲ್ಲಿ ಕಾರ್ಗಿಲ್ ಕದನ ಆಯ್ತಲ್ಲ, ಆವತ್ತು ಭಾರತ ಸರ್ಕಾರ ಮತ್ತೆ ಅಮೆರಿಕದ ಬಳಿ ಹೋಯ್ತು. ನಿಮ್ಮ GPS ಕೋಆರ್ಡಿನೇಟ್ ಕೊಡಿ, ಕಾರ್ಯಾಚರಣೆಗೆ ಸುಲಭ ಆಗ್ತದೆ ಅಂದ್ರೆ ಅಮೆರಿಕ ಕೊಡ್ಲಿಲ್ಲ. ಆಗ ಭಾರತದ ನೆರವಿಗೆ ರಷ್ಯಾ ಬಂದ್ರೆ ಮತ್ತೆ ಇಸ್ರೇಲ್ ಬಂತು. ಕಾಶ್ಮೀರದ ಗಲಾಟೆ ವಿಶ್ವಸಂಸ್ಥೆ ಹೋಯ್ತು, ಅಲ್ಲಿ ಅಂತಾರಾಷ್ಟ್ರೀಯ ಭದ್ರತಾ ಮಂಡಳಿಯಲ್ಲಿ ಭಾರತದ ವಿರುದ್ಧ ಕೈಗೊಂಡ ಅಷ್ಟೂ ನಿರ್ಣಯಗಳಿಗೆ ರಷ್ಯಾ ತನ್ನ ವಿಟೋ ಅಧಿಕಾರವನ್ನ ಚಲಾಯಿಸಿ ಭಾರತ ಪರವಾಗಿ ನಿಲ್ತು. ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ S-400 ಭಾರತಕ್ಕೆ ರಷ್ಯಾ ಕೊಡ್ತು. ಇದನ್ನ ಭಾರತ ತೆಗೆದುಕೊಂಡಾಗ ಕೂಡ ಅಮೆರಿಕ ಪ್ರತಿಬಂಧ ಹಾಕುವ ಬೆದರಿಕೆ ಹಾಕ್ತು. ಆದ್ರೆ ಇವತ್ತಿನ ಭಾರತ 47ರ ಭಾರತ ಅಲ್ಲ. ಅಮೆರಿಕ ಒಂದು ಪರಮಸ್ವಾರ್ಥಿ, ತನ್ನ ದೇಶದ ಹಿತ ಕಾಯಲು ಯಾವ ಮಟ್ಟಕ್ಕೂ ಇಳಿಯುತ್ತದೆ ಅನ್ನೋದಕ್ಕೆ ಉದಾಹರಣೆ ನಿಂತಿದೆ. ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ಕೈ ಬಿಟ್ಟಾಗ ನಮ್ಮ ಕೈ ಹಿಡಿದವನೇ ನಿಜವಾದ ಸ್ನೇಹಿತ ಅಂತ. ಬಹುಶಃ ಈ ಮಾತಿಗೆ ಭಾರತ ಮತ್ತು ರಷ್ಯಾದ ಸಂಬಂಧಗಳು ಇವತ್ತಿಗೆ ಒಂದು ಉತ್ತಮ ಉದಾಹರಣೆಯಾಗಿ ನಿಂತಿವೆ. ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿ ಸುಮಾರು 40 ದಿನಗಳಾಗ್ತಾ ಬಂತು. ಈ ಯುದ್ಧವನ್ನ ರಷ್ಯಾ ಪ್ರಾರಂಭ ಮಾಡಿದಾಗ ಪ್ರಪಂಚದ ಬಹುತೇಕ ಐರೋಪ್ಯ ರಾಷ್ಟ್ರಗಳು ಮತ್ತೆ ಅಮೆರಿಕಗಳು ಯಾವುದನ್ನ ನೀವು ಪ್ರಜಾಪ್ರಭುತ್ವವಾದದ್ದು ಅಥವಾ ಮಾನವತಾವಾದದ ಚಾಂಪಿಯನ್ಗಳಂತ ನೀವು ಹೇಳ್ತೀರಿ, ಅಂತಹ ದೇಶಗಳು ಯುಕ್ರೇನ್ ಮೇಲೆ ರಷ್ಯಾ ಮಾಡಿದ ದಾಳಿಯನ್ನ ಬಹಳ ಉಗ್ರವಾಗಿ ಖಂಡಿಸಿದ್ವು. ರಷ್ಯಾದ ವಿರುದ್ಧ ಆ ದೇಶಗಳಲ್ಲಿ ಅನೇಕ ರೀತಿಯ ಪ್ರತಿಭಟನೆಗಳಾದವು. ಜನಸಾಮಾನ್ಯರಿಂದ ಸರ್ಕಾರದವರೆಗೆ ರಷ್ಯಾದ ಎಲ್ಲರನ್ನೂ ಪ್ರತಿಬಂಧಿಸುವ ಪ್ರಯತ್ನಗಳಾದವು. ಎಲ್ಲಿವರೆಗೆ ಅಂದರೆ ಯುರೋಪಿನ ದೇಶಗಳಲ್ಲಿ ರಷ್ಯಾದಿಂದ ಬಂದ ಹಡಗುಗಳಲ್ಲಿರುವ ಉತ್ಪನ್ನಗಳನ್ನು ಇಳಿಸಲಿಕ್ಕೆ ಕೂಡ ಅಲ್ಲಿ ಹಮಾಲಿಗಳು ಬಹಿಷ್ಕಾರ ಮಾಡಿದರು. ಈ ಮಟ್ಟಿನಲ್ಲಿ ರಷ್ಯಾದ ವಿರುದ್ಧ ಜನಸಾಮಾನ್ಯರ ಅಭಿಪ್ರಾಯ ರೂಪಿಸಲ್ಪಡಲಿಕ್ಕೆ ಪ್ರಾರಂಭ ಆಯಿತು. ಪ್ರಪಂಚದ ಇಷ್ಟೂ ದೇಶಗಳು ಒಂದು ಕಡೆ ರಷ್ಯಾದ ವಿರುದ್ಧ ಈ ರೀತಿಯ ಯೋಜನೆಗಳನ್ನ ಮಾಡ್ತಾ ಇದ್ರೆ, ಭಾರತ ಸೇರಿದಂತೆ ಒಂದಷ್ಟು ರಾಷ್ಟ್ರಗಳು ಇದರಲ್ಲಿ ತಟಸ್ಥವಾದ ನಿಲುವನ್ನ ತೆಗೆದುಕೊಂಡ್ವು. ಅಂದರೆ ರಷ್ಯಾದ ನೀತಿಯನ್ನು ಸಮರ್ಥನೆ ಮಾಡದೆ, ಅದನ್ನು ವಿರೋಧಿಸದೆ, ರಷ್ಯಾ ಯುಕ್ರೇನ್ ಮೇಲೆ ಮಾಡಿದ ದಾಳಿ ಸರಿ ಅಲ್ಲ ಅಂತ ಅದನ್ನು ನೇರವಾಗಿ ಹೇಳದೇ ಇದ್ರು, ಇದನ್ನು ಮಾತುಕತೆಗಳ ಮುಖಾಂತರವೇ ಬಗೆಹರಿಸಿಕೊಳ್ಳಿ, ಡಿಪ್ಲೊಮಸಿ ಮುಖಾಂತರವೇ ನಿಮ್ಮ ವ್ಯಾಜ್ಯಗಳನ್ನು ಸರಿಪಡಿಸಿಕೊಳ್ಳಿ ಅನ್ನುವಂಥ ಒಂದು ನಿಲುವನ್ನು ಪಡೆದುಕೊಳ್ತು. ಆದರೆ ಇದರ ಜೊತೆಗೆ ಯಾವಾಗ ಅಮೆರಿಕ ಮತ್ತು ಐರೋಪ್ಯ ರಾಷ್ಟ್ರಗಳು ರಷ್ಯಾದ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿ ರಷ್ಯಾದಿಂದ ಬರುವ ಎಲ್ಲ ವಸ್ತುಗಳನ್ನು ಮತ್ತು ರಷ್ಯಾಕ್ಕೆ ಅಮೆರಿಕದ ಕಂಪನಿಗಳು, ಐರೋಪ್ಯ ಕಂಪನಿಗಳು ಏನು ಸೇವೆಗಳನ್ನು ಒದಗಿಸ್ತಾ ಇದ್ವು ಅವುಗಳನ್ನು ಹಿಂಪಡೆಯುವುದರ ಮುಖಾಂತರ ಬಹಳಷ್ಟು ದಿಗ್ಬಂಧನಗಳನ್ನು ಹೇಳಿದರು. ಆಮೇಲೆ ಇಂತಹದ್ದೇ ನೀತಿಯನ್ನು ಪ್ರಪಂಚದ ಉಳಿದ ದೇಶಗಳು ಮತ್ತು ಅಮೆರಿಕಾದಂತಹ ದೇಶಗಳ ಜೊತೆಗೆ ಸಂಬಂಧವನ್ನು ಚೆನ್ನಾಗಿಟ್ಟುಕೊಂಡಿರುವಂತಹ ಭಾರತವು ಕೂಡ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ಈ ದೇಶಗಳು ವ್ಯಕ್ತಪಡಿಸುವುದು. ಆದರೆ ಭಾರತ ಇಲ್ಲಿ ತಟಸ್ಥ ನಿಲುವನ್ನು ಪಡೆಯಿತು. ಇದು ಸರ್ಕಾರದ ನೀತಿಯಾದರೂ ಕೂಡ ಜನಸಾಮಾನ್ಯರು ಕೂಡ ಮಾನಸಿಕವಾಗಿ ರಷ್ಯಾದ ಪರವಾಗಿಯೇ ಇದ್ದರು. ಸರ್ಕಾರದ ಈ ತಟಸ್ಥ ನೀತಿಯನ್ನು ಬೆಂಬಲಿಸಿದ್ರು. ಇದು ಭಾರತದ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಭಾರತದಲ್ಲಿ ಆಗ್ತಿರುವಂತಹ ವಿವಿಧ ರೀತಿಯ ಥಿಂಕ್ ಟ್ಯಾಂಕ್ಗಳಲ್ಲಿ ಆಗ್ತಿರುವ ಚರ್ಚೆಗಳಲ್ಲಿ ಇದು ಬಹಳ ವ್ಯಾಪಕವಾಗಿ ಕಾಣಿಸಲಿಕ್ಕೆ ಸಿಕ್ತು. ಅಮೆರಿಕ, ಯುರೋಪ್ ದೇಶಗಳ ಪ್ರಭಾವ ಇಷ್ಟಿದ್ರೂ ಕೂಡ ಭಾರತೀಯರು ಯಾಕೆ ರಷ್ಯಾದ ಪರವಾಗಿ ಮಾನಸಿಕವಾಗಿ ನಿಂತರು ಅನ್ನೋದನ್ನು ಆಲೋಚನೆ ಮಾಡ್ತಾ ಹೋದರೆ ನಾವು ಒಂದಿಷ್ಟು ಇತಿಹಾಸದ ಪುಟಗಳನ್ನು ಕೆದಕಬೇಕು, ಅಲ್ಲಿ ಉತ್ತರ ಸಿಗ್ತದೆ. ಒಂದು ಹಂತದಲ್ಲಿ ಅಮೆರಿಕ ಮತ್ತು ಯುರೋಪ್ ದೇಶಗಳು ಭಾರತದ ತಟಸ್ಥ ನೀತಿಯನ್ನು ಸಹಿಸಿಕೊಂಡ್ರು. ಬರುತ್ತಾ ಮುಂದಿನ ದಿನಗಳಲ್ಲಿ ಭಾರತ ತಪ್ಪು ಮಾಡ್ತಾ ಇದೆ, ನೀವು ಒಬ್ಬ ದಾಳಿಕೋರನನ್ನು ಸಮರ್ಥನೆ ಮಾಡ್ತಾ ಇದ್ದೀರಿ ಅನ್ನುವ ನಿಲುವಿಗೆ ಬಂದರು. ಅನೇಕ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಣೆ ಮಾಡುವವರು ಭಾರತ ಒಬ್ಬ ಟ್ರಸ್ಟ್ ವರ್ದಿ ಪಾರ್ಟ್ನರ್ ಆಗಲಿಕ್ಕೆ ಇನ್ನೂ ಸರಿಯಾದ ದೇಶ ಅಲ್ಲ, ನಿಮ್ಮನ್ನು ನೆಚ್ಚಿಕೊಂಡು ಹೋಗುವಂತಹದ್ದು ಬಹಳ ಕಷ್ಟ ಎಂದು ಭಾರತಕ್ಕೆ ಹೇಳಿದರು. ಇತ್ತೀಚೆಗೆ ಅಮೆರಿಕದ ಉಪ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ದಲೀಪ್ ಸಿಂಗ್ ಅವರು ಬಂದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರು. ಯಾವಾಗ ಭಾರತ ರಷ್ಯಾದ ಜೊತೆಗಿನ ಆರ್ಥಿಕ ವ್ಯವಹಾರಗಳನ್ನು ಧಿಕ್ಕರಿಸದೆ ತನ್ನ ದೇಶಕ್ಕೆ ಅನುಕೂಲಕರವಾಗಿ ಯಾವ ರೀತಿಯ ಆರ್ಥಿಕ ಸಂಬಂಧಗಳನ್ನ ಮಾಡಬೇಕು ಅದನ್ನು ಮಾಡಿಕೊಂಡೇ ಬಂದ ಕಾರಣಕ್ಕೆ ಇವರಿಗೆ ಇರುಸು ಮುರುಸು ಶುರುವಾಯಿತು. ಈ ದಲೀಪ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಒಂದು ಹೇಳಿಕೆ ಕೊಡ್ತಾನೆ, ಇವತ್ತು ಒಂದು ವೇಳೆ ಭಾರತಕ್ಕೆ ಚೀನಾ ದಾಳಿ ಮಾಡಿದ್ರೆ
ರಷ್ಯಾ ನಿಮ್ಮ ಜೊತೆಗೆ ನಿಲ್ಲುವುದಿಲ್ಲ, ನೆನ್ಪಿಟ್ಟುಕೊಳ್ಳಿ ಅನ್ನುವ ಪಾಠ ಹೇಳ್ತಾರೆ. ಈ ರೀತಿ ಭಾರತಕ್ಕೆ ನೈತಿಕ ಪಾಠಗಳನ್ನು ಮಾಡುತ್ತಿರುವ ಯುರೋಪ್ ದೇಶಗಳಾಗಲಿ ಅಮೇರಿಕವಾಗಲಿ ತಾವು ಸಾಚುವ, ತಾವು ನೈತಿಕವಾಗಿ ಸರಿ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಅದನ್ನು ವಿಶ್ಲೇಷಣೆ ಮಾಡೋಣ. ಒಂದು ಮಾತಿದೆ, ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ. ಕಷ್ಟ ಕಾಲಕ್ಕೆ ಆಗುವವನೇ ಉತ್ತಮ ಸ್ನೇಹಿತ. ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ಕೈ ಬಿಟ್ಟಾಗ ನಮ್ಮ ಕೈ ಹಿಡಿದವನೇ ನಿಜವಾದ ಸ್ನೇಹಿತ ಅಂತ. ಬಹುಶಃ ಈ ಮಾತಿಗೆ ಭಾರತ ಮತ್ತು ರಷ್ಯಾದ ಸಂಬಂಧಗಳು ಇವತ್ತಿಗೆ ಒಂದು ಉತ್ತಮ ಉದಾಹರಣೆಯಾಗಿ ನಿಂತಿವೆ. ಶೀತಲ ಸಮರದಿಂದ ಆದಿಯಾಗಿ ಇವತ್ತಿನ ವರ್ತಮಾನದ ಯುಕ್ರೇನ್ ರಷ್ಯಾ ಬಿಕ್ಕಟ್ಟಿನ ತನಕ ಭಾರತದ್ದು ಪ್ರತಿ ಹಂತದಲ್ಲಿ ಪರೀಕ್ಷೆ ಮಾಡಿ ಪ್ರಾಮಾಣೀಕರಿಸಿ ಒಂದು ಉತ್ತಮವಾದ ಸ್ನೇಹ ಸಂಬಂಧ ಅಂತ ಹೇಳ್ಬೋದು. ಇತಿಹಾಸವನ್ನು ತೆಗೆದುಕೊಳ್ಳುವ. 47ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆ ಕಾಲದಲ್ಲಿ ಅಂದಿನ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರು ಶೀತಲ ಯುದ್ಧ ಜೋರಾಗಿದ್ದ ಕಾಲ, ಒಂದು ಕಡೆ USSR, ಇನ್ನೊಂದು ಕಡೆ ಅಮೆರಿಕ, ಬಹುತೇಕ ಜಗತ್ತು ಈ ಎರಡು ಬೈಪೋಲಾರ್ಗಳ ನಡುವೆ, ಎರಡು ಶಕ್ತಿಗಳ ನಡುವೆ ಒಂದನ್ನು ಆಯ್ಕೆ ಮಾಡಿತ್ತು. ಆಬ್ವಿಯಸ್ಲಿ ಪ್ರಜಾಪ್ರಭುತ್ವ ದೇಶವಾದ ಭಾರತ ಅಮೆರಿಕ ಜೊತೆಗೆ ಹೋಗ್ತದೆ ಅನ್ನುವಂಥದ್ದು ಒಂದು ಸಾಮಾನ್ಯವಾದ ಕಲ್ಪನೆ ಆಗಿತ್ತು. ಆದರೆ ಜವಾಹರ್ಲಾಲ್ ನೆಹರು ಅವರು ಆ ಕಾಲಕ್ಕೆ ಅವಾಸ್ತವಿಕ ಅನ್ನಿಸುವಂತಹ ಒಂದು ವಿದೇಶ ನೀತಿಯನ್ನ ಅವರು ಭಾರತ ಅಳವಡಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ತರ್ತಾರೆ. ಅಲಿಪ್ತ ನೀತಿ ಅಂದರೆ ನಾವು ಯಾರ ಪರವಾಗಿಯೂ ಇಲ್ಲ, ನಾವು ನಮ್ಮ ಪರವಾಗಿ ಇರ್ತೇವೆ ಅಂತ. ನಾವು ಯಾರ ಪರವಾಗಿಯೂ ಇಲ್ಲ, ನಾವು ನಮ್ಮ ಪರವಾಗಿ ಇರ್ತೇವೆ ಅನ್ನುವ ನೀತಿ ಬಹಳ ಒಳ್ಳೆಯದು. ಆದರೆ ಅದನ್ನು ದಕ್ಕಿಸಿಕೊಳ್ಳಬೇಕಾದ್ರೆ ಆ ದೇಶ ಅಷ್ಟೇ ಗಟ್ಟಿ ಇರಬೇಕು. ಗಟ್ಟಿ ಅಂದರೆ ಸಾಮರಿಕವಾಗಿ, ಆರ್ಥಿಕವಾಗಿ ಗಟ್ಟಿ ಇದ್ದಾಗ ನಾವು ಇಂತಹ ನಿಲುವುಗಳನ್ನು ಹೇಳಬಹುದು ಮತ್ತು ಅದು ನಮ್ಮ ದೇಶದ ಹಿತಕ್ಕಾಗಿ ದಕ್ಕಿಸಿಕೊಳ್ಳಬಹುದು. ಇನ್ನು ಭಾರತ ಮತ್ತು ರಷ್ಯಾದ ಸಂಬಂಧಗಳನ್ನು ನೋಡುವ. ಶೀತಲ ಸಮರದ ಉದ್ದಕ್ಕೂ ಭಾರತ ರಷ್ಯಾದ ಜೊತೆಗೆ ಹೋಯಿತು. ಒಂದು ಕಡೆ ಇದಾದರೆ ಅಮೆರಿಕ ಮತ್ತು ಬ್ರಿಟನ್ಗಳು ಪಾಕಿಸ್ತಾನದ ಕಡೆಗೆ ನಿಂತವು. 1954ರಲ್ಲಿ ಈ ಶೀತಲ ಸಮರ ಭಾರತದ ಬುಡಕ್ಕೆ ಬಂದು ನಿಲ್ತು. ಅಂದರೆ ಯಾವ ನೇಟೋ ಯುಕ್ರೇನ್ ಬುಡಕ್ಕೆ ಬಂದು ನಿಂತಾಗ ರಷ್ಯಾ ಅದು ತನ್ನ ದೇಶದ ಭದ್ರತೆಗೆ ಮಾರಕ ಅನ್ನುವ ಕಾರಣಕ್ಕೆ ಯುಕ್ರೇನ್ ಮೇಲೆ ದಾಳಿ ಮಾಡ್ತೋ, ಅಂತಹದೇ ಒಂದು ಪರಿಸ್ಥಿತಿಯನ್ನ ಅಮೆರಿಕ ಭಾರತದ ಬುಡಕ್ಕೆ 1954ರಲ್ಲಿ ಮಾಡಿತು. ಏನಪ್ಪಾ ಅಂದ್ರೆ ಸೇಟೋ ಮತ್ತೆ ಸೆಂಟೋ, ಸೌತ್ ಈಸ್ಟ್ ಏಷ್ಯಾ ಟ್ರೀಟಿ ಆರ್ಗನೈಸೇಷನ್, ಜನರಲ್ ಟ್ರೀಟಿ ಆರ್ಗನೈಸೇಷನ್ ಎನ್ನುವ ಎರಡು ಸಾಮರಿಕ ಒಡಂಬಡಿಕೆಯನ್ನ ಪಾಕಿಸ್ತಾನ ಜೊತೆಗೆ ಮಾಡ್ಕೊಂತು. ಇದರ ಉದ್ದೇಶ ಅಮೆರಿಕ ಹೇಳಿದ್ದು ದಕ್ಷಿಣ ಏಷ್ಯಾ ಮತ್ತು ಪೂರ್ವ ಏಷ್ಯಾಗಳಲ್ಲಿ ಬೆಳೆಯುತ್ತಿರುವ ಕಮ್ಯುನಿಸ್ಟರನ್ನ ಪ್ರಭಾವ ತಗ್ಗಿಸಲು ನಾವು ಈ ರೀತಿಯ ಒಪ್ಪಂದವನ್ನು ಮಾಡಿಕೊಳ್ತೇವೆ ಅಂತ. ಆದರೆ ಇಲ್ಲಿ ಅಮೆರಿಕದ ಹಿಪೋಕ್ರಸಿ ಮತ್ತೆ ಬಯಲಾಯಿತು. ಯಾವ ಕಮ್ಯುನಿಸ್ಟರ ವಿರುದ್ಧ ಇವರು ಯುದ್ಧ ಮಾಡಬೇಕು ಅಂತ ಈ ಸ್ಯಾಟವನ್ನು ಮಾಡಿಕೊಂಡ್ರೋ, ಅದರಲ್ಲಿ ಪಾಕಿಸ್ತಾನವನ್ನು ಸೇರಿಸ್ಕೊಂಡ್ರೋ, ಅಂತಹ ಕಮ್ಯುನಿಸ್ಟ್ ಚೀನಾ 1962ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಭಾರತದ ಪರವಾಗಿ ನಿರಲಿಲ್ಲ. ಈ ಯುದ್ಧ ತಾರಕಕ್ಕೆ ಏರಿದಾಗ ಭಾರತ ಸರ್ಕಾರಕ್ಕೆ ಮೊದಲ ಬಾರಿಗೆ ಅಮೆರಿಕದ ಸಹಾಯ ಬೇಕು ಅನ್ನಿಸ್ತು. ಬಹುಶಃ ಮೊದಲ ಬಾರಿಗೆ ಭಾರತೀಯರಿಗೂ ಅಮೆರಿಕದ ಪರವಾಗಿ ನಾವು ಇರಬೇಕಿತ್ತು, ಅಮೆರಿಕದ ಸಹಾಯ ನಮಗೆ ಬೇಕಿತ್ತು ಅನ್ನಿಸ್ತು. ಹಾಗೆಯೇ ಭಾರತ ಸರ್ಕಾರ ಅಮೆರಿಕವನ್ನು ಅಪ್ರೋಚ್ ಮಾಡ್ತು, ನಮಗೆ ಸಹಾಯ ಬೇಕು ಅಂದಾಗ ಅಮೆರಿಕ ಒಂದಷ್ಟು ಚಿಕ್ಕ ಪುಟ್ಟ ಕಮ್ಯುನಿಕೇಷನ್ ತಂತ್ರಜ್ಞಾನವನ್ನು, ಒಂದಷ್ಟು ಸಣ್ಣ ಮಟ್ಟದ ಆಯುಧಗಳನ್ನು ಭಾರತಕ್ಕೆ ಕೊಡ್ತು. ಇಲ್ಲಿ ಯಾವುದೇ ರೀತಿಯಾದ ಸಹಾಯವನ್ನು ಭಾರತಕ್ಕೆ ಅಮೆರಿಕ ಮಾಡಲಿಲ್ಲ. ಅಂದರೆ ಭಾರತಕ್ಕೆ ಅಮೆರಿಕದ ಸಹಾಯ ಬೇಕು ಅನ್ನಿಸ್ತು. ಹಾಗೆಯೇ ಅಮೆರಿಕದ ನೀತಿಗಳ ಬಗ್ಗೆ ಭ್ರಮನಿರಸನ ಆಗಲಿಕ್ಕೆ ಪ್ರಾರಂಭ ಆಯಿತು. ಇದಾದ ಮೇಲೆ ಇನ್ನೊಂದು ಮುಖ್ಯ ಘಟನೆ 1971ರಲ್ಲಿ ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ ಬಹುಶಃ ಭಾರತ ಮತ್ತೆ ಅಮೆರಿಕದ ಸಂಬಂಧಗಳು ಬಹಳಷ್ಟು ಹದಗೆಟ್ಟಿತು. ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿದ್ದಂಥ ಅತ್ಯಾಚಾರದ ಕಾರಣಕ್ಕೆ ಬಹಳಷ್ಟು ಜನ ವಲಸಿಗರು ಭಾರತಕ್ಕೆ ಬರ್ತಾರೆ. ಸುಮಾರು 1 ಕೋಟಿಯಷ್ಟು ವಲಸಿಗರು ಆ ಕಾಲಕ್ಕೆ ಭಾರತಕ್ಕೆ ಬಂದರು ಅನ್ನುವಂಥದ್ದು ಒಂದು ಲೆಕ್ಕ. ಬಹುಶಃ ಯಾವುದೇ ಯುದ್ಧದಲ್ಲಿ ಇಷ್ಟೊಂದು ವಲಸಿಗರು ಯಾವುದೇ ದೇಶಕ್ಕೆ ಹೋದ ಇತಿಹಾಸವೇ ಇಲ್ಲ. ಅಷ್ಟೊಂದು ವಲಸಿಗರು ಭಾರತಕ್ಕೆ ಬಂದರು. ಸೈನಿಕ ಕಾರ್ಯಾಚರಣೆಯನ್ನ ಮಾಡಬೇಕು ಅಂದ್ರೂ ಆಗ ಇದೇ ಅಮೆರಿಕ ಪಾಕಿಸ್ತಾನದ ಪರವಾಗಿ ನಿಲ್ತು. 1971ರಲ್ಲಿ ಭಾರತ ಬಾಂಗ್ಲಾದೇಶದ ವಿಮೋಚನೆಗೆ ದಾಳಿ ಮಾಡುತ್ತಿದ್ದಂತೆ ಅಮೆರಿಕದ 11th ಫ್ಲೀಟ್ ಸಮರ ವಿಮಾನವಾಹಕ ಅದನ್ನ ಬಂಗಾಳ ಕೊಲ್ಲಿಯ ಕಡೆಗೆ ಅಮೆರಿಕ ಕಳಿಸ್ಕೊಡ್ತು. ಇನ್ನು ಅರಬ್ಬಿ ಸಮುದ್ರದ ಕಡೆಗೆ ಬ್ರಿಟನ್ಸ್ ಅನ್ನ ನೌಕಾ ಪಡೆಗಳನ್ನು ಕಳಿಸ್ಕೊಡ್ತು. ಒಟ್ಟಿನಲ್ಲಿ ಯಾವತ್ತು ಭಾರತ 3 ಕಡೆಗಳಿಂದನೂ ಶತ್ರು ದೇಶದ ಜೊತೆಗೆ ಸುತ್ತಕೊಂಡಿತ್ತು. ಉತ್ತರದಲ್ಲಿ ಪಾಕಿಸ್ತಾನ, ಅರಬ್ಬಿ ಸಮುದ್ರದಲ್ಲಿ ಬ್ರಿಟನ್, ಬಂಗಾಳ ಕೊಲ್ಲಿಯತ್ತ ಬರ್ತಾ ಇದ್ದಂಥ ಅಮೆರಿಕ.
ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ ಮತ್ತೆ ನೆರವು ನಿಂತದ್ದು ಸ್ನೇಹಿತರೆ ರಷ್ಯಾ. ಆಗ ಅಂದಿನ ಪ್ರಧಾನಿಯಾದ ಇಂದಿರಾ ಗಾಂಧಿಯವರು ಮತ್ತೆ ರಷ್ಯಾದ ಅಧ್ಯಕ್ಷರ ಜೊತೆಗೆ ಒಂದು ಒಪ್ಪಂದ ಆಗ್ತದೆ. ಈ ಒಪ್ಪಂದದ ಪ್ರಕಾರ ಭಾರತದ ಮೇಲೆ ದಾಳಿ ಆದರೆ ಅದು ರಷ್ಯಾ ತನ್ನ ದೇಶದ ಮೇಲೆ ದಾಳಿ ಅಂತ ಪರಿಗಣಿಸ್ತದೆ. ಈಗ ನ್ಯಾಟೋದ ಒಪ್ಪಂದಗಳು ಹೇಗಿದ್ದಾವೆ, ಒಂದು ದೇಶದ ಮೇಲೆ ದಾಳಿ ಆದರೆ ಅದು ಎಲ್ಲರ ಮೇಲೆ ದಾಳಿ ಅನ್ನುವಂಥದ್ದು, ಅದೇ ರೀತಿಯ ಒಪ್ಪಂದವನ್ನು ಭಾರತ ರಷ್ಯಾ ಜೊತೆಗೆ ಮಾಡಿಕೊಳ್ತದೆ. ಆಗ ರಷ್ಯಾ ತನ್ನ ನೌಕಾದಳವನ್ನು ಭಾರತದ ಸಹಾಯಕ್ಕೆ ಕಳಿಸ್ತದೆ. ಇದು ಯಾವಾಗ ರಷ್ಯಾ ತನ್ನ ನೌಕಾ ದಳವನ್ನು ಭಾರತಕ್ಕೆ ಕಳಿಸುವ ಸೂಚನೆಯನ್ನು ಕೊಟ್ಟಿತು, ಅಮೆರಿಕಾದ ನೌಕಾ ಪಡೆಗಳನ್ನು ಒಂದು ಕಡೆ ರಷ್ಯಾ ಸುತ್ತುವರೆದ್ರೆ ಇದೇ ಭಯಕ್ಕೆ ಬ್ರಿಟನ್ ತನ್ನ ನೌಕಾಪಡೆಗಳನ್ನು ವಾಪಸ್ ಕರೆಸ್ಕೊಳ್ತದೆ. 15 ದಿನಗಳ ಒಳಗೆ ಭಾರತ ಈ ಕಾರ್ಯಾಚರಣೆಯನ್ನು ಮುಗಿಸ್ತದೆ. ಬಹುಶಃ ಆಧುನಿಕ ಭಾರತದ ಇತಿಹಾಸದಲ್ಲಿ ಇದು ಒಂದು ದೊಡ್ಡ ಘಟನೆ. ಪಾಕಿಸ್ತಾನ ಭಾರತಕ್ಕೆ ಶರಣಾಗತಿ ಆಗ್ತದೆ, ಒಪ್ಪಂದಕ್ಕೆ ಸಹಿ ಆಗ್ತದೆ. ಆಗ ಭಾರತೀಯರಿಗೆ ಮತ್ತೊಮ್ಮೆ ಅಮೆರಿಕಾದ ಬಗ್ಗೆ ಭ್ರಮ ನಿರಸನ ಆಯಿತು. 1979ರಲ್ಲಿ ರಷ್ಯಾ ಅಫ್ಘಾನಿಸ್ತಾನವನ್ನ ಇನ್ವೇಡ್ ಮಾಡ್ತದೆ. ಆಗ ಅಫ್ಘಾನಿಸ್ತಾನದಲ್ಲಿ ರಷ್ಯಾವನ್ನ ವಿರೋಧಿಸಲಿಕ್ಕೆ ಅಮೆರಿಕ ಪಾಕಿಸ್ತಾನದ ಮುಖಾಂತರ ಅಲ್ಲಿಯ ತಾಲಿಬಾನ್ ಉಗ್ರರನ್ನು ಹುಟ್ಟು ಹಾಕ್ತದೆ. ಅವರಿಗೆ ಯುದ್ಧದ ತರಬೇತಿಯನ್ನ, ಯುದ್ಧೋಪಕರಣಗಳನ್ನ, ಬಂದೂಕುಗಳನ್ನು ಕೊಡುತ್ತದೆ. ಯಾವಾಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನರ ಪ್ರಾಬಲ್ಯ ಹೆಚ್ಚಾಯಿತೋ ಸ್ನೇಹಿತರೆ, ಆವತ್ತಿಂದ ಕಾಶ್ಮೀರದಲ್ಲಿ ಉಗ್ರವಾದಿಗಳ ಸಮಸ್ಯೆ ಜಾಸ್ತಿ ಆಯಿತು. ಇದೇ ತಾಲಿಬಾನರು 1999ರಲ್ಲಿ ಯಾವಾಗ ಭಾರತದ ವಿಮಾನವನ್ನು ಅಪಹರಣ ಮಾಡಿದ್ರು, ಅವರು ಅದೇ ಕಂದಹಾರ್ನಲ್ಲಿ ಹೋಗಿ ನಿಲ್ತಾರೆ. ಅದೇ ಉಗ್ರರು ಭಾರತದ ಒಂದಷ್ಟು ಉಗ್ರರನ್ನ ಬಿಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಆವತ್ತಿನ ಸರ್ಕಾರಕ್ಕೆ ಉಗ್ರರನ್ನ ಬಿಟ್ಟು ಕಳಿಸಿ ಭಾರತೀಯ ವಿಮಾನದಲ್ಲಿದ್ದ ಅಷ್ಟು ಪ್ರಯಾಣಿಕರನ್ನ ಉಳಿಸಿಕೊಳ್ಳದೆ ಬೇರೆ ಮಾರ್ಗ ಇರಲಿಲ್ಲ. ಇದಕ್ಕೂ ಅಮೆರಿಕದ ನೀತಿಗಳು ಪರೋಕ್ಷವಾಗಿ ಕಾರಣ ಆಗಿತ್ತು. 1998ರಲ್ಲಿ ಯಾವಾಗ ಭಾರತ ಪರಮಾಣು ಬಾಂಬ್ ಅನ್ನ ಪೋಖರಣ್ 2 ಪರೀಕ್ಷೆ ಮಾಡ್ತೋ, ಆಗ ಅಮೆರಿಕ ಭಾರತದ ಮೇಲೆ ಎಂದೂ ಇಲ್ಲದಷ್ಟು ಆರ್ಥಿಕ ದಿಗ್ಬಂಧನೆಯನ್ನು ಹೇರ್ತದೆ. ಈ ಕಾಲಘಟ್ಟ ಭಾರತದ ಅಭಿವೃದ್ಧಿಯ ಕಾರಣಕ್ಕೆ ಬಹಳ ಸೂಕ್ಷ್ಮವಾಗಿತ್ತು. ಭಾರತದ HAL, ಇಸ್ರೋ ಇವುಗಳೆಲ್ಲ ಒಂದಷ್ಟು ಹೊಸ ಸಂಶೋಧನೆಗಳಿಗೆ, ಹೊಸ ಉತ್ಪನ್ನಗಳ ತಯಾರಿಕೆಗೆ ಆಗಷ್ಟೇ ಯೋಜನೆಗಳನ್ನು ರೂಪಿಸಿಕೊಂಡಿದ್ವು. ಇದಕ್ಕೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಿ ತಂತ್ರಜ್ಞಾನಗಳನ್ನು ನೆಚ್ಚಿಕೊಂಡು ಈ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ವು. ಇದಕ್ಕೆ ಸಾಕಷ್ಟು ಬಂಡವಾಳವನ್ನು ಹೂಡಿತ್ತು. ಯಾವಾಗ ಅಮೆರಿಕ ಈ ದಿಗ್ಬಂಧನಗಳನ್ನು ಹಾಕ್ತೋ ಇದೆಲ್ಲವೂ ನೆಲಕಚ್ಚಿತು. ಭಾರತ ಈ ಸಂದರ್ಭದಲ್ಲಿ ಕ್ರಯೋಜೆನಿಕ್ ಎಂಜಿನ್ ಎನ್ನುವ ಅತಿ ಭಾರವಾದ ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ಕಳಿಸಿಕೊಡುವಂತಹ ಕ್ರಯೋಜೆನಿಕ್ ಎಂಜಿನನ್ನು ಅಭಿವೃದ್ಧಿ ಮಾಡ್ತಾ ಇತ್ತು. ಒಂದು ಹಂತದಲ್ಲಿ ಅದು ಮುಕ್ತಾಯಕ್ಕೆ ಬಂದಿತ್ತು. ಇದಕ್ಕೆ ರಷ್ಯಾದ ಜೊತೆಗೆ ಒಡಂಬಡಿಕೆ ಮಾಡಿತು. ಅಮೆರಿಕ ರಷ್ಯಾಕ್ಕೆ ಒತ್ತಡ ಹೇರಿ ಈ ತಂತ್ರಜ್ಞಾನವನ್ನು ಯಾವುದೇ ಕಾರಣಕ್ಕೂ ಭಾರತಕ್ಕೆ ಕೊಡಬಾರ್ದು, ಕೊಟ್ಟರೆ ನಿಮ್ಮ ಮೇಲೆ ಬೇರೆ ರೀತಿಯ ಪ್ರತಿಬಂಧನೆಗಳನ್ನ ಹೇರ್ತೇವೆ ಅಂತ ಬೆದರಿಸ್ತು. ರಷ್ಯಾ ತಾನು ಒಪ್ಪಿದ ಕರಾರಿಗೆ ಹಿಂತಿರುಗಿ ಕೊನೆಗೆ ಡ್ಯಾಮೇಜ್ ಕಂಟ್ರೋಲ್ ಅನ್ನುವ ಕಾರಣಕ್ಕೆ ಒಂದಷ್ಟು ಹಣವನ್ನು ಭಾರತಕ್ಕೆ ಹಿಂತಿರುಗಿಸ್ತು. ತಾನು ಅಸಹಾಯಕ ಅಂತ ಹೇಳ್ತು. HALನಲ್ಲಿ ಕಾವೇರಿ ಇಂಜಿನ್, ನಮ್ಮ ಭಾರತೀಯ ಬಾಂಬರ್ಗಳಿಗೆ, ಯುದ್ಧ ವಿಮಾನಗಳಿಗೆ ಕಾವೇರಿ ಇಂಜಿನ್ ಪ್ರಾರಂಭ ಆಗಿತ್ತು. ಆ ಇಂಜಿನ್ಗೆ ಒಂದಷ್ಟು ತಂತ್ರಜ್ಞಾನಗಳು ಬೇಕಿತ್ತು, ಅದು ಹಿನ್ನೆಲೆಗೆ ಬಿತ್ತು. ಒಟ್ಟಿನಲ್ಲಿ ಅಮೆರಿಕ ಭಾರತಕ್ಕೆ ಮತ್ತಷ್ಟು ಹೊಡೆತ ಕೊಡ್ತು. ಈ ಎಲ್ಲ ಕಾರಣಗಳಿಂದ ಅಮೆರಿಕಾದ ಬಗ್ಗೆ ಭಾರತೀಯರಿಗೆ ಇದ್ದಂತಹ ಭ್ರಮೆಗಳು ಕಳಿಸ್ತಾ ಬಂದವು. ಇದು ಇಲ್ಲಿಗೆ ಮುಗಿಲಿಲ್ಲ. 1999ರಲ್ಲಿ ಯಾವಾಗ ಕಾರ್ಗಿಲ್ ಕದನ ಆಯ್ತಲ್ಲ, ಆವತ್ತು ಭಾರತ ಸರ್ಕಾರ ಮತ್ತೆ ಅಮೆರಿಕದ ಬಳಿ ಹೋಯಿತು. ನಿಮ್ಮ GPS ಕೋಆರ್ಡಿನೇಟ್ ಕೊಡಿ, ಗುಡ್ಡಗಾಡಿನಲ್ಲಿ ಬೆಟ್ಟಗಳ ಮೇಲೆ ಯಾವ ಉಗ್ರರು ಪಾಕಿಸ್ತಾನದ ಸೈನಿಕರು ಅವಿತಿಟ್ಟುಕೊಂಡಿದ್ದಾರೆ ಅವರ ಮಾಹಿತಿ ಕೊಡಿ, ನಮಗೆ ಕಾರ್ಯಾಚರಣೆಗೆ ಸುಲಭ ಆಗ್ತದೆ ಅಂದರೆ ಅಮೆರಿಕ ಒಪ್ಪಲಿಲ್ಲ, ಅಮೆರಿಕ ಕೊಡಲಿಲ್ಲ. ಆಗ ಭಾರತದ ನೆರವಿಗೆ ಒಂದಷ್ಟು ರಷ್ಯಾ ಬಂದರೆ ಮತ್ತೆ ಇಸ್ರೇಲ್ ಬಂತು. ಈ ಮಧ್ಯೆ ಯಾವಾಗ ಕಾಶ್ಮೀರದ ಗಲಾಟೆ ವಿಶ್ವಸಂಸ್ಥೆ ಹೋಯಿತೋ, ಅಲ್ಲಿ ಅಂತಾರಾಷ್ಟ್ರೀಯ ಭದ್ರತಾ ಮಂಡಳಿಯಲ್ಲಿ ಭಾರತದ ವಿರುದ್ಧ ಕೈಗೊಂಡ ಅಷ್ಟೂ ನಿರ್ಣಯಗಳಿಗೆ ರಷ್ಯಾ ತನ್ನ ವಿಟೋ ಅಧಿಕಾರವನ್ನು ಚಲಾಯಿಸಿ ಭಾರತ ಪರವಾಗಿ ನಿಲ್ತು. ಕಾಶ್ಮೀರದಲ್ಲಿ ಅಂತಾರಾಷ್ಟ್ರೀಯ ಭದ್ರತಾ ಸಂಸ್ಥೆಗಳ ಪಡೆಗಳು ನಿಯೋಜನೆ ಆಗಬೇಕು ಅನ್ನುವ ಅಮೆರಿಕದ ಪ್ರಸ್ತಾಪದ ವಿರುದ್ಧ ರಷ್ಯಾ ವಿಟೋ ಚಲಾವಣೆ ಮಾಡಿತು. ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನವನ್ನು ಕಾಪಾಡಿದ್ದು ರಷ್ಯಾ. ಈ ಎಲ್ಲ ಸಂಬಂಧಗಳ ಜೊತೆಗೆ ಭಾರತ ರಷ್ಯಾದೊಂದಿಗೆ ತನ್ನ ಮಿಲಿಟರಿ ಒಡಂಬಡಿಕೆಗಳನ್ನು ಹೆಚ್ಚು ಮಾಡ್ಕೊಂತು, ಹೆಚ್ಚು ರಕ್ಷಣಾ ಉಪಕರಣಗಳನ್ನು ಖರೀದಿ ಮಾಡ್ತು. ಇವತ್ತಿನ ಸುಕೋಯಿ, ಮಿಗ್ ಅಥವಾ ನಮ್ಮ ಮೇನ್ MBT ಮೇನ್ ಬ್ಯಾಟಲ್ ಟ್ಯಾಂಕ್ ಏನು ಅರ್ಜುನ ಅಂತ ಹೇಳ್ತೀವಿ, ಇದೆಲ್ಲವೂ ರಷ್ಯಾದೇ. ಇದೆಲ್ಲರ ಜೊತೆಗೆ ಭಾರತದ ಮೊದಲ ಯುದ್ಧ ವಿಮಾನವಾಹಕ ರಷ್ಯಾದಿಂದ ಬಂದದ್ದು. ಭಾರತದ ಸಬ್ಮೆರಿನ್ಗಳು ರಷ್ಯಾದಿಂದ ಬಂದವು. ಒಂದೋ ಭಾರತ ಅದನ್ನು ಲೀಸಿಗೆ ತಗೊಂತು ಅಥವಾ ಭಾರತ ಅದನ್ನು ಖರೀದಿ ಮಾಡ್ತು.
ಭಾರತ ಬಹುಸಂಖ್ಯೆಯಲ್ಲಿ ಬಹುದೊಡ್ಡ ಗಾತ್ರದಲ್ಲಿ ಇಂತಹ ಉಪಕರಣಗಳಿಗೆ ರಷ್ಯಾದ ಜೊತೆಗೆ ನಿಲ್ತು. ಬಹುಶಃ ಮೊದಲ ಬಾರಿಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಯಾವುದೇ ಷರತ್ತಿಲ್ಲದೆ ಭಾರತದ ಜೊತೆಗೆ ಮಾಡಿದ್ದು ರಷ್ಯಾ. ಮಿಗ್ ಸುಖೋಯಿ ವಿಮಾನಗಳು ಇವತ್ತು ಭಾರತದಲ್ಲಿ ಅಸೆಂಬ್ಲಿ ಆಗ್ತವೆ. ಭಾರತದಲ್ಲಿ ಒಂದಷ್ಟು ಸ್ಪೇರ್ ಪಾರ್ಟ್ಸ್ಗಳು, ಅದರ ಬಿಡಿ ಭಾಗಗಳು ತಯಾರಾಗ್ತಿದ್ದಾವೆ. ರಷ್ಯಾ ಬಿಟ್ಟರೆ ಭಾರತದಲ್ಲಿ ಇವುಗಳು ತಯಾರಾಗುವ ಸಂಖ್ಯೆ ಜಾಸ್ತಿ. ರಷ್ಯಾ ಮತ್ತು ಭಾರತದ ತಂತ್ರಜ್ಞಾನದ ಸಹಾಯದಿಂದನೇ ಇವತ್ತು ಪ್ರಪಂಚದ ಅತ್ಯಂತ ವೇಗವಾದ ಕ್ರೂಸ್ ಮಿಸೈಲ್ ಬ್ರಹ್ಮೋಸ್ ನಿರ್ಮಾಣ ಆಯಿತು. ಇವತ್ತು ಸ್ನೇಹಿತರೆ, ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಏನಿದೆ ಅದು ಅಭೇದ್ಯ. ಅದನ್ನು ತಡೆಯುವ ಯಾವುದೇ ತಂತ್ರಜ್ಞಾನ ಇಲ್ಲ. ಇದು ರಷ್ಯಾದಿಂದ ನಮಗೆ ದೊರೆತದ್ದು. ಪ್ರಪಂಚದ ಅತ್ಯಂತ ನಂಬಿಕಾರ್ಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ S-400 ಭಾರತಕ್ಕೆ ರಷ್ಯಾ ಕೊಡ್ತು. ಇದನ್ನ ಭಾರತ ತೆಗೆದುಕೊಂಡಾಗ ಕೂಡ ಅಮೆರಿಕ ಭಾರತಕ್ಕೆ ಪ್ರತಿಬಂಧ ಹಾಕುವ ಬೆದರಿಕೆ ಹಾಕ್ತು. ಆದರೆ ಇವತ್ತಿನ ಭಾರತ 47ರ ಭಾರತ ಅಲ್ಲ. ಇವತ್ತು ಭಾರತ ಅಲಿಪ್ತವಾಗಿದ್ದರೂ ನಿರ್ಲಿಪ್ತವಾಗಿಲ್ಲ. ಆ ನಿರ್ಲಿಪ್ತವಾಗಿಲ್ಲದ ಭಾರತ ತನ್ನ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಅದಕ್ಕಿದೆ. ಅದೇ ಕಾರಣಕ್ಕೆ ಇವತ್ತು ರಷ್ಯಾ ಭಾರತದ ಜೊತೆಗೆ ಒಡಂಬಡಿಕೆ ಮಾಡಿದೆ. ಸ್ನೇಹಿತರೆ, ಯಾವಾಗ ಗಲ್ವಾನ್ ಮತ್ತೆ ದೋಕ್ಲಾಮ್ ಜಾಗದಲ್ಲಿ ಚೀನಾದ ಸೈನಿಕರು ಭಾರತದ ಗಡಿಗೆ ಬಂದು ಗಲಾಟೆ ಮಾಡ್ತಾರೋ ಆ ಸಂದರ್ಭದಲ್ಲಿ ಅಮೆರಿಕ ಭಾರತದ ಪರವಾಗಿ ನಿಂತಿಲ್ಲ ಅಥವಾ ರಷ್ಯಾವನ್ನ ವಿರೋಧ ಕೂಡ ಮಾಡಲಿಲ್ಲ. ಅದು ಸುಮ್ಮನೆ ನಿಲ್ತು. ಭಾರತಕ್ಕೆ ಗೊತ್ತು ತನ್ನ ದೇಶದ ರಕ್ಷಣೆಯನ್ನ ಯಾವುದೋ ದೇಶದ ಮೇಲೆ ನಂಬಿಕೆ ಇಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದಕ್ಕೆ ಪೂರಕವಾದ ಕೆಲಸಗಳನ್ನೇ ಮಾಡ್ತೇವೆ. ಭಾರತದ ಹಿತವನ್ನು ಕಾಯುವ ಎಲ್ಲ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ತೇವೆ. ಯಾವುದೇ ಅಂತಾರಾಷ್ಟ್ರೀಯ ಒತ್ತಡಕ್ಕೂ ಮಣಿಯದೆ ಸ್ವತಂತ್ರವಾದ ವಿದೇಶ ನೀತಿಯನ್ನು ಭಾರತ ಇವತ್ತು ಪಾಲಿಸ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಭಾರತೀಯರಲ್ಲಿ ಅಮೆರಿಕದ ವಿರುದ್ಧವಾದ ಭಾವನೆಗಳು ಬಂದವು. ಶೀತಲ ಯುದ್ಧದಲ್ಲಿ ಅಮೆರಿಕಾದ ನೀತಿಗಳನ್ನು ನೋಡಿದವರು, ವಿಶ್ಲೇಷಣೆ ಮಾಡಿದವರು ಬಹಳ ಕಮ್ಮಿ. ಭಾರತದ ಇವತ್ತಿನ ಪೀಳಿಗೆಯ ಬಹಳಷ್ಟು ಮಂದಿ ಅಮೆರಿಕಾದ ಈ ನೀತಿಗಳನ್ನು ನೋಡಿಲ್ಲ. ಅವರ ಮೇಲೆ ಪ್ರಭಾವ ಬೀರಿದ ಹಾಲಿವುಡ್, ಅಮೆರಿಕಾದ ಐಫೋನ್, ಅಮೆರಿಕಾದ ಫೋರ್ಡ್ನಂತಹ ಸಂಸ್ಥೆಗಳು, ಟೆಸ್ಲಾದಂತಹ ಕಂಪನಿಗಳು, ಮೈಕ್ರೋಸಾಫ್ಟ್, ಗೂಗಲ್, ಯೂಟ್ಯೂಬ್, ಅಮೆರಿಕಾದ ಅಮೆಜಾನ್, ನೆಟ್ಫ್ಲಿಕ್ಸ್, ಬರ್ಗರ್, KFC ಅಂತಹ ಕಂಪನಿಗಳು, ಇವುಗಳ ಮನೋರಂಜನೆ, ಇವುಗಳ ಉತ್ಪನ್ನಗಳು ಭಾರತೀಯರ ಮನಸ್ಸಿನಲ್ಲಿ ಮನೆ ಮಾಡಿಬಿಟ್ಟಿದ್ದಾವೆ. ಮಧ್ಯಮ ವರ್ಗದ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿಗೆ ಅಮೆರಿಕದಲ್ಲಿ ಓದುವುದು, ಅಮೆರಿಕಾದಲ್ಲಿ ಕೆಲಸ ಮಾಡುವುದು, ಅಮೆರಿಕಾದಲ್ಲಿ ಬದುಕು ನಡೆಸುವುದು ಒಂದು ಕನಸು. ಅದನ್ನು ಸಾಕಾರಗೊಳಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ರಷ್ಯಾದ ಈ ಯಾವುದೇ ಸಾಫ್ಟ್ ಪವರ್ಗಳು ಭಾರತದ ಮೇಲಿಲ್ಲ. ರಷ್ಯಾದ ಒಂದು ಬ್ರ್ಯಾಂಡ್ ಇಲ್ಲ, ರಷ್ಯಾದ ಕಂಪನಿಗಳಿಲ್ಲ, ರಷ್ಯಾದ ಯಾವುದೇ ವಸ್ತುಗಳು ಭಾರತೀಯರ ಜನಸಾಮಾನ್ಯರ ಬದುಕಿನಲ್ಲಿ ಇಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಭಾರತದ ಬಾಲಿವುಡ್ಡೇ ರಷ್ಯಾದ ಮೇಲೆ ಪ್ರಭಾವ ಬೀರಿದ ಹೆಚ್ಚು. ಇವತ್ತಿಗೂ ಭಾರತದ ಬಾಲಿವುಡ್ನ ಹಾಡುಗಳು ರಷ್ಯಾದಲ್ಲಿ ಜನಪ್ರಿಯತೆ. ಅಮೆರಿಕಾದ ಇಷ್ಟೊಂದು ಸಾಫ್ಟ್ ಪವರ್ಗಳ ಪ್ರಭಾವದಲ್ಲಿ ಭಾರತೀಯರಿದ್ರೂ ಕೂಡ ಈಗ ಏನು ರಷ್ಯಾ ಮತ್ತೆ ಯುಕ್ರೇನ್ ನಡುವಿನ ಹೋರಾಟದಲ್ಲಿ ಅಮೆರಿಕ ತೆಗೆದುಕೊಂಡ ನಿಲುವುಗಳಿದ್ದಾವಲ್ಲ ಸ್ನೇಹಿತರೆ, ಇದು ಮತ್ತೊಮ್ಮೆ ಅಮೆರಿಕ ಒಂದು ಪರಮಸ್ವಾರ್ಥಿ, ತನ್ನ ದೇಶದ ಹಿತ ಕಾಯಲು ಯಾವ ಮಟ್ಟಕ್ಕೂ ಇಳಿಯುತ್ತದೆ, ಯಾರ ಕತ್ತನ್ನು ಕುಯ್ಯುತ್ತದೆ, ಯಾವುದೇ ರೀತಿಯ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಅದು ತಗೊಳ್ತದೆ ಅನ್ನೋದಕ್ಕೆ ಉದಾಹರಣೆ ನಿಂತಿದೆ. ನಾನು ಒಂದು ಉದಾಹರಣೆ ಕೊಟ್ಟು ಮುಗಿಸ್ತೇನೆ. ಯಾವಾಗ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡ್ತೋ, ಅಮೆರಿಕ ರಷ್ಯಾದ ವಿರುದ್ಧ ಆರ್ಥಿಕ ದಿಗ್ಬಂಧನಗಳನ್ನ ಹೇರ್ತು. ಪ್ರಪಂಚದ ಯಾವುದೇ ದೇಶಗಳು ರಷ್ಯಾದ ಉತ್ಪನ್ನಗಳನ್ನು ಖರೀದಿ ಮಾಡಬಾರ್ದು ಅಂತ ತಾಕೀತು ಮಾಡ್ತು. ನ್ಯಾಟೋ ದೇಶಗಳಿಗೆ ರಷ್ಯಾದ ತೈಲವನ್ನು ಖರೀದಿ ಮಾಡಬೇಡಿ, ತನ್ನ ದೇಶದಿಂದ ಖರೀದಿ ಮಾಡಿ ಅಂತ ಹೇಳ್ತು. ನೈತಿಕತೆಯ ಪಾಠ ಹೇಳ್ತು, ಮಾನವೀಯತೆಯ ಪಾಠ ಹೇಳ್ತು, ಪ್ರಜಾಪ್ರಭುತ್ವದ ತತ್ವಗಳ ಬೋಧನೆ ಮಾಡ್ತು. ಆದರೆ ಯಾವಾಗ ಅಮೆರಿಕಾದ ಒಳಗೆಯೇ ತೈಲ ದರದ ಬಿಸಿ ಮುಟ್ಟಿತೋ, ಅಮೆರಿಕ ಮಾಡಿದ ಮೊದಲ ಕೆಲಸ ಅತ್ಯಂತ ಕಡಿಮೆ ದರದಲ್ಲಿ ಸಿಗುತ್ತಿದ್ದ ರಷ್ಯಾದ ತೈಲವನ್ನು ಖರೀದಿ ಮಾಡ್ತು. ಅದನ್ನು ಹೆಚ್ಚಿನ ಬೆಲೆಗೆ ತನ್ನದೇ ಮಿತ್ರ ರಾಷ್ಟ್ರ ಯುರೋಪ್ ರಾಷ್ಟ್ರಗಳಿಗೆ ಮಾರ್ತು. ಅಮೆರಿಕ ಹೇಳುವುದೊಂದು, ಮಾಡುವುದೊಂದು. ಅಮೆರಿಕಕ್ಕೆ ಅಮೆರಿಕಾದ ರಾಷ್ಟ್ರಹಿತವೇ ಮುಖ್ಯ. ಅದಕ್ಕೆ ಅಮೆರಿಕ ಯಾವ ಹಂತಕ್ಕೂ ಹೋಗ್ತದೆ, ಏನು ಬೇಕಾದರೂ ಮಾಡ್ತದೆ. ಇದೆಲ್ಲವನ್ನ ಮನಗೊಂಡಿದ್ದ, ಇದೆಲ್ಲದರ ಬಗ್ಗೆ ಗೊತ್ತಿದ್ದ ಕಾರಣಕ್ಕೆ ಭಾರತ ಸರ್ಕಾರ ಒಂದು ತಟಸ್ಥ, ಭಾರತ ಸ್ನೇಹಿ, ಭಾರತ ಪರ, ಭಾರತೀಯ ನಿಲುವನ್ನು ತೆಗೆದುಕೊಂಡಿತು. ಭಾರತೀಯ ನಾಗರಿಕರಿಗೆ ಅಮೆರಿಕಾದ ಈ ಮುಖವಾಡ ಮತ್ತೊಮ್ಮೆ ಗೊತ್ತಾಯಿತು. ಹಾಗಾಗಿ ಭಾರತದ ನಾಗರಿಕರು ಮಾನಸಿಕವಾಗಿ ರಷ್ಯಾದ ಪರೆಗೆ ನಿಂತರು. ಕಳೆದ ಒಂದು ವಾರದಲ್ಲಿ ಅನೇಕ ವಿದೇಶಿ ಗಣ್ಯರು, ಅದರಲ್ಲಿ ರಷ್ಯಾದ ರಾಯಭಾರಿ ಇರ್ಬೋದು,
ಯುರೋಪ್ ದೇಶಗಳ ರಾಜಕೀಯ ಪ್ರತಿನಿಧಿಗಳಿರ್ಬೋದು ಅಥವಾ ಆಸ್ಟ್ರೇಲಿಯಾದ ಜೊತೆಗೆ ವರ್ಚುವಲ್ ಆಗಿ ಮಾಡಿದ ಸಭೆಗಳಿರ್ಬೋದು, ಇವೆಲ್ಲವೂ ಭಾರತ ಇವತ್ತು ರಾಜತಾಂತ್ರಿಕವಾಗಿ ಎಷ್ಟು ಬಲಿಷ್ಠವಾಗಿದೆ, ತನ್ನ ಸ್ವತಂತ್ರ ನಿರ್ಧಾರಗಳ ಮುಖಾಂತರ ಎಷ್ಟು ಪ್ರಭಾವಿಯಾಗಿ ಕೆಲಸ ಮಾಡ್ತಾ ಇದೆ ಎನ್ನುವುದನ್ನು ತೋರಿಸಿದೆ. ಭಾರತದ ಆಪರೇಷನ್ ಗಂಗಾ ಮುಖಾಂತರ ಸುಮಾರು 20,000ಕ್ಕೂ ಹೆಚ್ಚು ಭಾರತೀಯ ನಾಗರಿಕರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತಂದ ರೀತಿ, ಇದೆಲ್ಲವೂ ವಿಶ್ವದ ಎಲ್ಲ ದೇಶಗಳು ಹೊಗಳ್ತಾ ಇದ್ದಾವೆ. ಆದರೆ ಅಂತಾರಾಷ್ಟ್ರೀಯ ರಾಜಕಾರಣಗಳಲ್ಲಿ ಇದು ಯಾವುದನ್ನು ನೇರವಾಗಿ ಹೇಳಲಿಕ್ಕಾಗದೆ ಭಾರತಕ್ಕೆ ನೈತಿಕ ಪಾಠವನ್ನು ಹೇಳ್ತಾ ಅವರಿದ ರಾಜಕೀಯ ಲೆಕ್ಕಾಚಾರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಭಾರತ ಇವತ್ತು ಒಂದು ಸದೃಢ ಸರ್ಕಾರ, ಪ್ರಭಾವಿ ನಾಯಕತ್ವದ ಕೈಯಲ್ಲಿ ಉತ್ತಮವಾದ ರೀತಿಯಲ್ಲಿ ತನ್ನ ನೀತಿಗಳನ್ನು ನಿರೂಪಿಸ್ತಾ ಇದೆ. ಭಾರತೀಯರಿಗೆ ಅದರ ಮೇಲೆ ನಂಬಿಕೆ ಇದೆ. ಈ ಎಲ್ಲ ಕಾರಣಗಳಿಂದ ಇವತ್ತು ಭಾರತ ಮತ್ತು ರಷ್ಯಾದ ಸಂಬಂಧ ಇನ್ನೂ ಹೆಚ್ಚು ಗಟ್ಟಿಯಾಗಿದೆ. ಭಾರತ ಇವತ್ತಿಗೂ ಕೂಡ ತನ್ನ ನಿಲುವಿನಲ್ಲಿ ಬದ್ಧ ಇದೆ. ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಬೇಕು, ಮಾತುಕತೆಗಳ ಮುಖಾಂತರ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು ಎಂಬುದು. ಹಾಗೆಯೇ ಭಾರತ ಯುಕ್ರೇನ್ ಮತ್ತೆ ರಷ್ಯಾದ ನಡುವೆ ಮಧ್ಯಸ್ಥಿಕೆ ವಹಿಸಿಕೊಳ್ಳಲು ಒಪ್ಪಿಕೊಂಡಿರುವಂತಹದ್ದು. ಇದೆಲ್ಲವೂ ಒಟ್ಟು ಭಾರತೀಯರಲ್ಲಿ ಇವತ್ತು ರಷ್ಯಾದ ಪರವಾಗಿರುವ ಮಾನಸಿಕತೆಯನ್ನ ಹುಟ್ಟುಹಾಕಿದೆ.